ಅಕ್ಷತಾ ಮತ್ತೆ ಅನಿತಾ ಇಬ್ರು ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಹಾಗಾಗಿ ಅವರ ತಂದೆ ತಾಯಿ ಒಳ್ಳೆ ಸಂಬಂಧ ಸಿಕ್ತಿದ್ದ ಹಾಗೆ ಒಂದೇ ಮನೆಗೆ ಅಣ್ಣ ತಮ್ಮನಿಗೆ ಇವರಿಬ್ಬರನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆಯಾಗಿ ಮಾರನೇ ದಿನದಿಂದನೇ ಅಕ್ಕ ತಂಗಿ ಇಬ್ರು ಮನೆ ಎಲ್ಲಾ ಜವಾಬ್ದಾರಿನೂ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾರೆ. ಅಕ್ಕ, ಮದುವೆಯಾಗಿ ನಾವಿಬ್ರು ಒಂದೇ ಮನೆಗೆ ಸೇರಿರೋದು ನನಗೆ ತುಂಬಾ ಖುಷಿಯಾಗಿದೆ. ಮದುವೆಗಿಂತ ಮೊದಲು ನಾವಿಬ್ರು ಯಾವಾಗಲೂ ಜೊತೆಗೆ ಇರ್ತಿದ್ವಿ. ಮದುವೆ ನಂತರನೇ ಇವಾಗ ಜೊತೆಗೆ ಇದ್ದೀವಿ. ಕೊನೆಯವರೆಗೂ ಜೊತೆನಲ್ಲೇ ಇರ್ತೀವಿ. ಹೌದು ಅನಿ, ನನಗೂ ಈ ವಿಷಯದಲ್ಲಿ ತುಂಬಾನೇ ಖುಷಿ ಇದೆ. ನಮ್ಮಿಬ್ರನ್ನು ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನಾವಿಬ್ರು ಯಾವಾಗಲೂ ಜೊತೆಯಾಗೇ ಇರ್ತೀವಿ. ಹೀಗೆ ಅಕ್ಕ ತಂಗಿ ಇಬ್ರು ಇಡೀ ದಿನ ಮಾತಾಡ್ಕೊಂಡು ಖುಷಿಯಾಗಿ ಇಬ್ರು ಸೇರಿ ಮನೆ ಎಲ್ಲ ಕೆಲಸ ಮಾಡ್ಕೊಳ್ತಾ ತುಂಬಾ ಸಂತೋಷವಾಗಿರ್ತಾರೆ. ಈ ರೀತಿ ಅಕ್ಕ ತಂಗಿ ಇಬ್ರು ಜೊತೆಯಾಗಿ ಖುಷಿಯಿಂದ ಕಾಲ ಕಳೆಯೋದನ್ನ ನೋಡಿ ಒಂದು ದಿನ ಅತ್ತೆ ಯೋಚನೆ ಮಾಡ್ತಾಳೆ. ಅಕ್ಕ ತಂಗಿ ಇಬ್ರು ಯಾವಾಗ ನೋಡಿದ್ರು ಕುಚ್ಚು ಮಾಡ್ತಾನೇ ಇರ್ತಾರೆ. ಅವ್ರ ಮಾತೇನು, ಕತೆ ಏನು, ನಗು ಏನು. ಅಲ್ಲ, ನಾನೇನಾದ್ರೂ ಒಂದೇ ಮನೆಯಿಂದ ಅಕ್ಕ ತಂಗಿ ಇಬ್ರು ಸೊಸೆಯಾಗಿ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ನೇನೋ ಅಂತ ಅನ್ಸೋಕ್ ಶುರುವಾಗಿದೆ ನನಗೆ. ಯಾವಾಗ ನೋಡಿದ್ರೆ ಇಬ್ರು ಅಂಟ್ಕೊಂಡೇ ಇರ್ತಾರೆ. ಅದನ್ನ ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಹೀಗೆ ಒಂದಷ್ಟು ತಿಂಗಳುಗಳು ಕಳೆಯುತ್ತೆ. ಅಕ್ಕ, ಇವತ್ತು ಇವ್ರ ಆಫೀಸಲ್ಲಿ ಏನೋ ಪಾರ್ಟಿ ಇದೆಯಂತೆ, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅಕ್ಕ. ಸರಿ, ಹೋಗ್ಬಾ. ಅದು ಅಕ್ಕ, ಇವತ್ತು ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡ್ಕೋಬೇಕು. ಸರಿ ಆಯ್ತು ಅನಿ, ಎಲ್ಲ ನಾನು ಮಾಡ್ಕೋತೀನಿ. ಅದಕ್ಕೆ ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ? ನೀನು ಆರಾಮಾಗಿ ಪಾರ್ಟಿಲಿ ಎಂಜಾಯ್ ಮಾಡ್ಕೊಂಡು ಬಾ, ಸರಿನಾ? ಸರಿ, ಥ್ಯಾಂಕ್ಸ್ ಅಕ್ಕ, ನಾನು ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ಒಳ್ಳೆ ಹುಡುಗಿ. ಅನಿತಾ ಆ ಕಡೆ ಹೋಗ್ತಿದ್ದ ಹಾಗೆ ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ತೊಳೆಯೋ ಪಾತ್ರೆ ಇರೋದನ್ನ ಅತ್ತೆ ನೋಡ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಬೆಂಕಿ ಹಚ್ಚಕ್ಕೆ ಇದೇ ಸರಿಯಾದ ಸಮಯ. ಅಕ್ಷತಾ, ಅನಿತಾ ಎಲ್ಲೋ ಹೊರಗಡೆ ಹೋದ ಹಾಗಿತ್ತು. ಹ್ಞೂ ಅತ್ತೆ, ಏನೋ ಪಾರ್ಟಿ ಇದೆಯಂತೆ, ಅದಕ್ಕೆ ಹೊರಗಡೆ ಹೋಗಿದ್ದಾಳೆ. ಸರಿ ಹೋಯ್ತು. ಯಾಕತ್ತೆ, ಏನಾಯ್ತು ಅಂತ ಕೇಳ್ತೀಯಲ್ಲಮ್ಮ? ಅಲ್ಲಿ ಅಡುಗೆ ಮನೇಲಿ ನೋಡಿ ಹೋಗಲಿ, ಸಿಂಕ್ ತುಂಬ ತೊಳೆಯೋ ಪಾತ್ರೆ ತುಂಬ ಹೋಗಿದ್ದಾವೆ. ಪಾತ್ರೆ ಏನಾದರೂ ತೊಳೆದಿಟ್ಟು ಹೋಗೋದು ಬಿಟ್ಟು ಎಲ್ಲ ಹಂಗೆ ಬಿಟ್ಟು ಹೋಗಿದ್ದಾಳಲ್ಲ ಅವಳು. ಈಗ ಎಲ್ಲ ನೀನು ಒಬ್ಬಳೇ ತೊಳಿಬೇಕು. ನಿನ್ಗೇನು ಬರೀ ಪಾತ್ರೆ ತೊಳೆಯೋದು ಒಂದೇ ಕೆಲಸನಾ? ಇನ್ನು ಅಡುಗೆ ಬೇರೆ ಮಾಡಬೇಕು. ಎಷ್ಟೊತ್ತಿಗೆ ಪಾತ್ರೆ ತೊಳಿತೀಯಾ? ಎಷ್ಟೊತ್ತಿಗೆ ಅಡುಗೆ ಕೆಲಸ, ಮನೆ ಕೆಲಸ ಮಾಡ್ತೀಯಾ? ಆ ಮಹಾರಾಣಿ ಅಲ್ಲಿ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ರೆ ನೀನು ಇಲ್ಲಿ ನಿನ್ನ ಕೆಲಸದ ಜೊತೆ ಅವಳ ಕೆಲಸನೂ ಮಾಡ್ತಾ ಬಿದ್ದಿರ್ತೀಯ. ಅಲ್ಲ ಅಕ್ಷತಾ, ಅವಳು ಮನಸ್ಸು ಮಾಡಿದ್ರೆ ಅವಳ ಜೊತೆ ನಿನ್ನನ್ನು ಪಾರ್ಟಿ ಕರ್ಕೊಂಡು ಹೋಗ್ಬೋದಾಗಿತ್ತು ತಾನೆ. ಆದ್ರೆ ಅವಳು ಒಂದು ಮಾತಾದ್ರೂ ನಿನ್ನನ್ನು ಕರೆದ್ಲಾ? ಇಲ್ಲ, ಕರೀಲಿಲ್ಲ. ಯಾಕಂದ್ರೆ ಅವಳಿಗೆ ಬೇಕಾಗಿದ್ದಿಷ್ಟೇ, ತಾನಲ್ಲಿ ಪಾರ್ಟಿ ಎಂಜಾಯ್ ಮಾಡ್ತಾ ಇರ್ಬೇಕು, ನೀನಿಲ್ಲಿ ಮುಸ್ರೆ ಬೆಳಗ್ತಾ ಕೂತಿರ್ಬೇಕು. ಅಯ್ಯೋ ಅತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಅಷ್ಟಕ್ಕೂ ಅವಳೇನೋ ಒಬ್ಬಳೇ ಹೋಗಿಲ್ಲ, ಅವಳು ಗಂಡನ ಜೊತೆ ಹೋಗಿದ್ದಾಳೆ. ಅವ್ರದ್ದು ಆಫೀಸಲ್ಲೇನೋ ಪಾರ್ಟಿ ಇದೆಯಂತೆ, ಅದಕ್ಕೆ ಅವರೇ ಇವಳನ್ನ ಕರ್ಕೊಂಡು ಹೋಗಿರೋದು. ಆದ್ರೆ ಅಲ್ಲಿ ನನಗೇನು ಕೆಲಸ ಹೇಳಿ? ಸರಿ, ನಿನಗೆ ಎಲ್ಲಿ ಬುದ್ಧಿ ಬರಬೇಕು? ನಿನ್ನ ತಂಗಿ ಪರ ಮಾತಾಡೋದನ್ನು ಬಿಟ್ಟು ಕೆಲಸ ಏನು ನೋಡಿ ಹೋಗು. ಹೀಗೆ ಅತ್ತೆ ಆಡೋ ಈ ಥರ ಮಾತುಗಳನ್ನೆಲ್ಲ ಅಕ್ಕ ತಂಗಿ ಇಬ್ರು ಒಂದು ಕಿವಿಯಿಂದ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಿಂದ ಬಿಡ್ತಾ ಇರ್ತಾರೆ. ಹೀಗೆ ಸಮಯ ಕಳೀತಾ ಇರುತ್ತೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಅನಿತಾ ಗಂಡ ರಘು ಕೆಲಸ ಹೋಗ್ಬಿಡತ್ತೆ. ಕೆಲಸ ಹೋಗಿ ಹತ್ತತ್ರ 3 ತಿಂಗಳಾಗ್ತಾ ಬಂದರೂ ಅವನಿಗೆ ಬೇರೆ ಎಲ್ಲೂ ಕೆಲಸ ಸಿಗಲ್ಲ. ಹಾಗಾಗಿ ಮನೆ ಎಲ್ಲಾ ಜವಾಬ್ದಾರಿನೂ ರಘು ಅಣ್ಣ ಮೋಹನ್ ಮೇಲೇನೆ ಬಿದ್ದಿರತ್ತೆ. ಒಂದಿನ ಅನಿತಾ ಅಕ್ಷತಾ ಹತ್ರ ಬಂದು ಹೇಳ್ತಾಳೆ, ಅಕ್ಕ, ನನ್ನ ಹತ್ರ ಶಾಂಪೂ ಖಾಲಿಯಾಗಿ ಹೋಗಿದೆ, ಒಂದು ಸ್ವಲ್ಪ ದುಡ್ಡಿದ್ರೆ ಕೊಡ್ತೀಯ ಅಕ್ಕ ಶಾಂಪೂ ತಗೊಳಕ್ಕೆ? ಅನಿತಾ, ಈಗ ನೀನು ಬೇಕಾದ್ರೆ ನನ್ನ ಹತ್ರ ಇರೋ ಶಾಂಪೂನೇ ನೀನು ಯೂಸ್ ಮಾಡು. ನಿನ್ಗೀಗ ಹೊಸ ಶಾಂಪೂ ತಂದ್ಕೊಳಕ್ಕೆ ನಾನು ಎಲ್ಲಿಂದ ದುಡ್ಡು ಕೊಡ್ಲಿ ಹೇಳು? ಯಾಕಂದ್ರೆ ಈಗ ನನ್ನ ಹತ್ರ ಏನೂ ದುಡ್ಡೇ ಉಳಿಯಲ್ಲ. ಯಾಕಂದ್ರೆ ಇರೋದು ಬರೋ ದುಡ್ಡೆಲ್ಲ ಮನೆ ಖರ್ಚಿಗೆ ಬೇಕಾಗುತ್ತೆ. ನಿನಗೆ ಗೊತ್ತಾ, ನನ್ನ ಹತ್ರ ತಲೆ ಹಚ್ಚಕ್ಕೆ ಕೊಬ್ಬರಿ ಎಣ್ಣೆನೂ ಖಾಲಿಯಾಗಿದೆ. ಹಳೇದು ಯಾವುದೋ ಹರಳೆಣ್ಣೆ ಇತ್ತು, ಅದನ್ನೇ ಹಚ್ಕೋತಾ ಇದ್ದೀನಿ. ಸರಿ ಆಯ್ತು ಬಿಡಕ್ಕ, ಬೇಡ, ಈಗ ಸದ್ಯಕ್ಕೆ ಹಾಗೆ ಸ್ನಾನ ಮಾಡ್ಕೋತೀನಿ. ಅನಿತಾ ಆ ಕಡೆ ಹೋಗ್ತಿದ್ದ ಹಾಗೆ ಅತ್ತೆ ಬರ್ತಾಳೆ. ನೋಡಿದ್ಯಾ ಅಕ್ಷತಾ ನಿನ್ ತಂಗಿನ? ನನ್ನ ದೊಡ್ಡ ಮಗ, ನಿನ್ ಗಂಡ ಪಾಪ ಬೆವರೆಲ್ಲ ರಕ್ತ ಸುರಿಸ್ತಾ ಇದ್ದಾನೆ ಒಬ್ಳೆ ಈ ಮನೆ ನಡ್ಸಕ್ಕೋಸ್ಕರ. ಅಂಥದ್ರಲ್ಲಿ ಈ ಮಹಾರಾಣಿಗೆ ಶಾಂಪೂ ಬೇಕಂತೆ, ಶಾಂಪೂ. ಅಷ್ಟೆಲ್ಲ ಶೋಕಿ ಇದ್ರೆ ತಾನೇ ಏನಾದ್ರೂ ಕೆಲಸ ಯಾಕೆ ಮಾಡಬಾರ್ದು? ನಿನ್ ಗಂಡ ಒಬ್ಬನೇ ಮನೆ ನಡೆಸ್ತಾ ಇದ್ದಾನೆ, ದುಡ್ಡು ಎಲ್ಲಿಂದ ಬರಬೇಕು ಅನ್ನೋ ಅರಿವು ಬೇಡವಾ ಅವಳಿಗೆ? ಒಬ್ಬನ ಸಂಬಳದಿಂದ ಇಡೀ ಮನೆ ನಡೆಸೋದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ದಿನೇ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಅಕ್ಷತಾಗೆ ಅತ್ತೆ ಮಾತು ಸರಿ ಅನ್ಸೋಕ್ ಶುರುವಾಗಿರತ್ತೆ. ಹೀಗಿರ್ಬೇಕಿದ್ರೆ ಒಂದಿನ, ಅಕ್ಕ, ಟೀ ಪುಡಿ ಖಾಲಿ ಆಗಿದೆ, ಈಗ ಟೀ ಹೇಗಕ್ಕ ಮಾಡ್ಲಿ? ಅಲ್ಲ ಅನಿತಾ, ನಿನ್ ಗಂಡನ ಹತ್ರ ಒಂದು 100 ರೂಪಾಯಿ ಖರ್ಚು ಮಾಡೋ ಅಷ್ಟು ಸೇವಿಂಗ್ಸ್ ಇಲ್ವಾ? ನಮಗೂ ಈ ಮನೆ ಖರ್ಚು ನಿಭಾಯಿಸಿ ಸಾಕಾಗಿ ಹೋಗಿದೆ. ಎಲ್ಲಿವರೆಗೂ ಈ ತರ ಇನ್ನೊಬ್ರಿಗೆ ಭಾರವಾಗಿರ್ತೀರಾ ನೀವಿಬ್ರು?
ಎಲ್ಲಿವರೆಗೂ ನಾವು ದುಡ್ದಿದ್ನೆಲ್ಲ ಇದೇ ರೀತಿ ಖರ್ಚು ಮಾಡ್ತಾ ಹೋಗೋಣ? ನಮ್ದು ಮುಂದೆ ಕುಟುಂಬ ದೊಡ್ಡದಾಗುತ್ತೆ, ನಾವು ಸೇವಿಂಗ್ಸ್ ಮಾಡಬೇಕು. ನಿಮಗಿದೆಲ್ಲ ಅರ್ಥನೇ ಆಗಲ್ವಾ? ಅಕ್ಕನ ಬಾಯಿಂದ ಈ ಮಾತುಗಳನ್ನ ಕೇಳಿ ಅನಿತಾ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಅವಳು ಅಳ್ತಾ ತನ್ನ ಕೋಣೆಗೆ ಹೋಗ್ತಾಳೆ. ಅನಿತಾ ಅಳ್ತಾ ತನ್ನ ಗಂಡನ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ. ಯಾಕೆ ಅಳ್ತಾ ಇದೆಯಾ ಅನಿತಾ? ಅದಕ್ಕೆ ಹೇಳಿರೋದ್ರಲ್ಲಿ ತಪ್ಪೇನಿದೆ ಹೇಳು? ಅವ್ರು ಸರಿಯಾಗೇ ಹೇಳಿದ್ದಾರೆ. ಎಲ್ಲಿವರೆಗೂ ಅವ್ರು ನಮಗೆ ಫ್ರೀಯಾಗಿ ಊಟ ಹಾಕಕ್ಕೆ ಸಾಧ್ಯ ಹೇಳು? ಅವ್ರ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು. ಅನಿತಾ, ಯಾಕೋ ನಾವು ಹೀಗೆ ಇದ್ರೆ ನಡೆಯೋದಿಲ್ಲ ಅನ್ಸುತ್ತೆ. ನಾವು ಏನಾದರೂ ಮಾಡಲೇಬೇಕು, ಬೇರೆ ಥರ ಏನಾದರೂ ಯೋಚನೆ ಮಾಡಲೇಬೇಕು. ನನಗೆ ಸಾಧ್ಯ ಆದಷ್ಟು ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದರೆ ಎಲ್ಲೂ ಕೆಲಸ ಸಿಗ್ತಾನೆ ಇಲ್ಲ. ಏನು ಮಾಡಲಿ ಹೇಳು? ರೀ, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವಿಬ್ರು ಓದ್ಕೊಂಡಿದ್ದೀವಿ, ಯಾಕೆ ನಾವು ಒಂದಷ್ಟು ಜನ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬಾರ್ದು? ನಿಮಗೆ ಕೆಲಸ ಸಿಗೋವರೆಗೂ ನಾವಿಬ್ರು ಸೇರ್ಕೊಂಡು ಇದನ್ನ ಮಾಡೋಣ. ನಿಮಗೆ ಕೆಲಸ ಸಿಕ್ಕಿದ ಮೇಲೆ ನಾನೊಬ್ಳೇ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿರೋ ಹಾಗೆ ಇಲ್ಲ ಅಕ್ಕಪಕ್ಕ ಮಕ್ಕಳು ತುಂಬ ಜನ ಇದ್ದಾರೆ, ಆದರೆ ಅವ್ರಗಳಿಗೆ ಟ್ಯೂಷನ್ ಹೇಳ್ಕೊಡೋರು ಯಾರೂ ಇಲ್ಲ. ಇದು ಒಳ್ಳೆ ಐಡಿಯಾ ಅನಿತಾ. ಸರಿ, ನಾವು ಹಾಗೆ ಮಾಡೋಣ. ಹೀಗೆ ಗಂಡ ಹೆಂಡತಿ ಇಬ್ರು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರೇ ಮಕ್ಕಳು ಸೇರ್ತಾ ಸೇರ್ತಾ ಅವ್ರಿಗೆ ಇದರಿಂದ ಒಳ್ಳೆ ಇನ್ಕಮೇ ಆಗುತ್ತೆ. ಅನಿತಾ ತಮ್ಮ ಮೊದಲನೇ ತಿಂಗಳ ಸಂಪಾದನೆನ ಅಕ್ಷತಾ ಕೈಗೆ ಕೊಡ್ತಾಳೆ. ಅಕ್ಕ, ಇದು ನಮ್ಮ ಮೊದಲನೇ ತಿಂಗಳ ಸಂಪಾದನೆ, ತಗೋಕ. ಅಕ್ಕ, ಈ ತಿಂಗಳು ಈ ಹಣದಲ್ಲೇ ನಾವು ಮನೆಗೆ ಬೇಕಾಗಿರೋ ಸಾಮಾನು ಎಲ್ಲ ತಗೊಂಡ್ ಬರೋಣ. ಅಕ್ಕ, ನೀನ್ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಅದನ್ನ ಮಾತ್ರ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಇನ್ಮೇಲಾದ್ರೂ ನಾನು ನೀನು ವಾರ್ಗಿತ್ತಿಯವ್ರ ಥರ ಅಲ್ಲ, ಅಕ್ಕ ತಂಗಿ ಥರ ಮೊದಲಿನ ಹಾಗೆ ಇರ್ಬೋದು ತಾನೆ? ಅಯ್ಯೋ ಹುಚ್ಚಿ, ನಾನು ಯಾವಾಗಲೇ ನನ್ನ ವಾರ್ಗಿತ್ತಿ ಥರ ನೋಡ್ತಿದ್ದೀನಿ? ನೀನು ಯಾವತ್ತಿದ್ರೂ ನನ್ನ ಪ್ರೀತಿ ತಂಗಿನೇ. ನಮ್ಮಿಬ್ರು ಗಂಡನ ಮನೆ ಒಂದೇ ಆಗಿರ್ಬೋದು, ಆದರೆ ಯಾವತ್ತಿದ್ರೂ ನಾನು ನೀನು ತುಂಬ ಪ್ರೀತಿಸೋ ಅಕ್ಕ ತಂಗಿನೇ. ನಾನವತ್ತು ಬೇಕು ಅಂತಾನೆ ನಿನ್ನ ಮನ್ಸಿಗೆ ತಾಗೋ ಥರ ಆ ಥರ ಮಾತಾಡಿದ್ದು. ಅದರಿಂದ ತಾನೇ ಇವತ್ತು ನಿಮ್ಮಲ್ಲಿ ಈ ಥರ ಬದಲಾವಣೆ ಆಗಿರೋದು. ನನ್ನ ತಂಗಿನ ನಾನು ಯಾವತ್ತೂ ಈ ಥರ ನೋಡೋಕೆ ಇಷ್ಟಪಡ್ತೀನಿ. ನೀನು ನಿನ್ನ ಚಿಕ್ಕ ಚಿಕ್ಕ ಅವಶ್ಯಕತೆಗಳಿಗೂ ಬೇರೆಯವ್ರ ಹತ್ರ ಹಣ ಕೇಳ್ತಾ ಇದ್ದಿದ್ದು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಅವತ್ತು ಆ ಥರ ಮಾತಾಡಿದೆ. ಅದರಿಂದ ನೋಡು, ಇವತ್ತು ನೀನೇ ನಮ್ಮ ಮನೆ ಸಾಮಾನೆಲ್ಲ ತರೋದಕ್ಕೆ ಹಣ ಕೊಡ್ತಾ ಇದೆಯಾ. ನನಗಿದನ್ನು ನೋಡಿ ತುಂಬ ಖುಷಿಯಾಗಿದೆ ಅಮಿ. ರಘು, ನಿಮಗೂ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ, ಪರವಾಗಿಲ್ಲ. ಅದಕ್ಕೆ ನಾನು ಅವತ್ತೇ ನಿಮ್ಮ ಮಾತಿನ ಬಗ್ಗೆ ಏನೂ ತಪ್ಪು ತಿಳ್ಕೊಂಡಿಲ್ಲ ಅಂಥದ್ರಲ್ಲಿ ಇವತ್ತು ತಿಳ್ಕೊತೀನಾ? ಅಕ್ಕ, ನನಗೆ ತುಂಬ ಖುಷಿ ಆಯಿತು. ನಾನೆಲ್ಲಿ ನನ್ನ ಅಕ್ಕನ ಕಳ್ಕೊತಾ ಇದ್ದೀನೋ, ನನ್ನ ಅಕ್ಕನ ಪ್ರೀತಿನ ಕಳ್ಕೊತಾ ಇದ್ದೀನೋ ಅಂತ ನಾನು ದಿನ ಕೊರಗ್ತಾ ಇದ್ದೆ. ಆದರೆ ಇವತ್ತು ನನ್ನ ಭಯ ಎಲ್ಲ ದೂರ ಆಗಿ ನಾನು ತುಂಬ ಖುಷಿಯಾಗಿದ್ದೀನಿ. ಅಯ್ಯೋ ದೇವ್ರೆ, ಅಕ್ಕ ತಂಗಿ ಇಷ್ಟು ಪ್ರೀತಿಯಿಂದ ಇದ್ದಾವೆ, ನಾನು ಅದನ್ನು ಅರ್ಥ ಮಾಡ್ಕೊಳ್ದೆ ಇವರಿಬ್ಬರನ್ನು ಬೇರೆ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರಿಬ್ಬರ ಮಧ್ಯೆ ಇರೋ ಪ್ರೀತಿ ನಂಬಿಕೆ ಮಾತ್ರ ಕಡಿಮೆ ಆಗಿಲ್ಲ. ನಾನಿಷ್ಟು ವಯಸ್ಸಾದವಳಾಗಿ ಎಂಥ ತಪ್ಪು ಮಾಡ್ತಿದ್ದೆ. ಇಲ್ಲ, ಇನ್ಮೇಲೆ ಅಂಥ ತಪ್ಪು ಮಾಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.